ರಾಯರು ಈ ಜನ್ಮದಲ್ಲಿ ಮಾತ್ರ ಪವಾಡ ಪುರುಷರಲ್ಲ. ಇವರು ಕೃತಯುಗದಲ್ಲಿ ಪ್ರಹ್ಲಾದ, ದ್ವಾಪರದಲ್ಲಿ ಬಾಹ್ಲಿಕ ರಾಜ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಜರಾಗಿದ್ದವರು. ಗುರು ರಾಘವೇಂದ್ರರು ಸನ್ಯಾಸತ್ವ ಸ್ವೀಕರಿಸುವ ಮುಂಚೆ ಒಬ್ಬ ಅದ್ಭುತ ವೀಣಾ ವಿದ್ವಾಂಸರಾಗಿದ್ದರು ಅನ್ನೋ ವಿಷಯ ನಿಮಗೆ ಗೊತ್ತಾ? ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಹುಟ್ಟಿದ್ದು 1595ರಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ. ಬಾಲ್ಯದಲ್ಲೇ ಬಡತನವಿದ್ದರೂ ಅವರ ಪಾಂಡಿತ್ಯ ಅಪಾರವಾಗಿತ್ತು. ಇವರು ವೀಣೆ ನುಡಿಸಿದರೆ ಸಾಕ್ಷಾತ್ ಸರಸ್ವತಿ ದೇವಿಯೇ ತಲೆದೂಗುತ್ತಿದ್ದಳಂತೆ. ಮದುವೆಯಾಗಿ ಸಂಸಾರಸ್ಥರಾದ ಮೇಲೆ ಎಷ್ಟೋ ಸಲ ಊಟಕ್ಕೂ ಗತಿ ಇಲ್ಲದೆ ಉಪವಾಸ ಮಲಗಿದ್ದ ದಿನಗಳೇ ಜಾಸ್ತಿ. ಆಗಲೇ ದೈವವಾಣಿಯಂತೆ ಗುರು ಸುಧೀಂದ್ರ ತೀರ್ಥರು ಇವರಿಗೆ ಸನ್ಯಾಸತ್ವ ದೀಕ್ಷೆ ನೀಡಿದರು. ಹೆಂಡತಿ, ಮಗು, ಸಂಸಾರವನ್ನು ತ್ಯಜಿಸಿ ಲೋಕ ಕಲ್ಯಾಣಕ್ಕಾಗಿ ರಾಘವೇಂದ್ರ ತೀರ್ಥರಾದರು. ಮುಂದೆ ಆದೋನಿಯ ನವಾಬನಿಗೆ ಪವಾಡ ತೋರಿಸಿ ಮಂಚಾಲೆ ಗ್ರಾಮವನ್ನು ಉಡುಗೊರೆಯಾಗಿ ಪಡೆದರು. ಅದೇ ಇಂದಿನ ಪವಿತ್ರ ಮಂತ್ರಾಲಯ ಕ್ಷೇತ್ರ. 1671 ಶ್ರಾವಣ ಬಹುಳ ಬಿದಿಗೆಯೆಂದು ಕೈಯಲ್ಲಿ ಜಪಮಾಲೆ ಹಿಡಿದು ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿದರು. ನನ್ನ ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಅಂದೇ ಮಾತು ಕೊಟ್ಟರು. ಅದಕ್ಕೆ ಇಂದಿಗೂ ಮಂತ್ರಾಲಯದಲ್ಲಿ ಪವಾಡಗಳು ನಡೆಯುತ್ತಲೇ ಇವೆ. ನಂಬಿ ಕರೆದರೆ ಓಗುಡುವ ಕಲಿಯುಗದ ಕಾಮಧೇನು ನಮ್ಮ ಗುರು ರಾಘವೇಂದ್ರರು. ಗುರು ರಾಘವೇಂದ್ರರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ.